ಹೊಟ್ಟೆ ತುಂಬಾ ಊಟ ಕೊಡ್ತಿಲ್ಲ, ಕೊಟ್ರು ಹುಳ ಇದ್ದಿದ್ ಕೊಡ್ತಾರ. ಊಟ ಮಾಡಿದ್ರೆ ತಟ್ಟೆಯಲ್ಲಿ ಹುಳ ಬರುತ್ತ್ರಿ. ಹೊಟ್ಟೆ ತುಂಬಾ ಊಟ ಕೊಡ್ತಿಲ್ಲ, ಸಾರು ಬರೀ ನೀರ್ ಇರುತ್ತ್ರಿ. ವಾರದಲ್ಲಿ ಒಂದೇ ದಿನ ಬಟ್ಟೆ ತೊಳಿಬೇಕಂತ ಜಳಕ ಮಾಡಾಕ ಬಿಸಿ ನೀರಿಲ್ಲ, ಕುಡಿಯಾಕ ಫಿಲ್ಟರ್ ನೀರು ಇಲ್ಲ. ಮಧ್ಯಾಹ್ನದಿಂದ ಕೈ ತೊಳೆಯಕ್ಕೂ ನಮ್ಮ ಹಾಸ್ಟೆಲ್ದಾಗ ನೀರಿಲ್ಲ ನೋಡ್ರಿ ಅಂತ ಹಾಸ್ಟೆಲ್ ವಿದ್ಯಾರ್ಥಿನಿಯರು ರೊಚ್ಚಿಗೆದ್ದಿದ್ರು. ಹೌದು, ದೇವರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಎಂಬ ಮಾತಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಟೆಲ್ಗಳ ನಿರ್ವಹಣೆ ಮಾಡುತ್ತಿದ್ದು, ಕೆಲ ಅಧಿಕಾರಿಗಳ ಹಾಗೂ ವಾರ್ಡನ್ಗಳ ಬೇಜವಾಬ್ದಾರಿಗೆ ವಿದ್ಯಾರ್ಥಿನಿಯರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ. ಬೆಳಗಾವಿ ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ದೀನ್ ದಯಾಳ್ ಉಪಾಧ್ಯಾಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಕಳೆದ 15 ದಿನಗಳಿಂದ ಹಾಸ್ಟೆಲ್ನಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ. ಇದರಿಂದ ವಾಶ್ರೂಮ್ ಹೋಗಲು ಸಹ ವಿದ್ಯಾರ್ಥಿನಿಯರು ಪರದಾಟ ನಡೆಸಿದ್ದಾರೆ. ಮೆನು ಪ್ರಕಾರ ಊಟ ಇಲ್ಲ, ವಾರಗಟ್ಟಲೆ ಟೊಮೆಟೊ ಸಾಂಬಾರ್ ಕೊಡ್ತಾರೆ. ವಾರ್ಡನ್ ಸರಿಯಾಗಿ ಬಾಳೆಹಣ್ಣು ಕೊಡುವುದಿಲ್ಲ. ಹೊಟ್ಟೆ ತುಂಬಾ ಊಟವೂ ಇಲ್ಲ, ಊಟದಾಗ ನುಸಿಗಳು ಬರ್ತಿವೆ ಎಂದು ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿದ್ದು, ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಆಗೋಷ್ಟು ಪಲ್ಯನೂ ಕೊಡಂಗಿಲ್ರಿ. ಮತ್ತ ಡೈಲಿ ಈಗ ಮಾರ್ನಿಂಗ್ 10 ಗಂಟೆಗೆ ಹೋಗಿ 5 ಗಂಟೆಗೆ ಏನ್ ಕಾಲೇಜ್ ಬರ್ತಾರಲ್ರಿ, ಅವ್ರು ಪಲ್ಯ ಚಪಾತಿ ಅಷ್ಟ ಕಟ್ಕೊಂಡು ಹೋಗ್ಬೇಕಾಗ್ತೈತ್ರಿ. ಮಾರ್ನಿಂಗ್ ಸಾಂಬಾರ್ ಮಾಡಂಗಿಲ್ಲ, ಅನ್ನನೂ ಮಾಡಂಗಿಲ್ಲ. ಯಾಕಂದ್ರೆ ನಾವು ಚಪಾತಿ ಪಲ್ಯ ಮಾಡಿದ್ಮೇಲೆ ಸಾಂಬಾರ್ ಮಾಡ್ತೀವಿ. ಮಧ್ಯಾಹ್ನ ಬರ್ತಾರಲ್ಲ ಅವ್ರು ಅನ್ನ ಸಾಂಬಾರ್ ಉಂಟಾರ್ರಿ. ಅದ್ರ ಫುಲ್ ಡೇ ಹೋಗೋರಿ ನೀವು ಚಪಾತಿ ಪಲ್ಯ ಅಷ್ಟ ತಿನ್ಬೇಕು. ಅದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪಲ್ಯ ಹಾಕೋದೇನಂತಂದ್ರ ನಿಮ್ ಮೇಡಮ್ ಇಷ್ಟ ಕೊಟ್ಟಾರ ಇಷ್ಟ ತಿನ್ಬೇಕು. ಹೊಸಾಗಿ ಲಿಮಿಟೆಡ್ ಐತಿ ಊಟ. 2 ಗಂಟೆಗೆ ಅಂದ್ರೆ ಬಾಜಿ ಖಾಲಿ ಆಗಿರ್ತೈತ್ರಿ. ಮತ್ ಈ ತರ ಮಾಡಿದ್ರೆ ಹೆಂಗ್ ತಿಂತಾರ ನೋಡ್ರಿ. 2 ಚಪಾತಿ ಕೊಡ್ತಾರ ಓಕೆರಿ. ಈ ತರ ಹಸಿ ಬಿಸಿ ಮಾಡಿದ್ರೆ ಹೆಂಗ್ ತಿಂತಾರ್ರಿ ನೋಡ್ರಿ. ಈ ತರ ಚಪಾತಿ ಮಾಡ್ತಾರ್ರಿ. ಹಿಂಗ್ ಮಾಡಿದ್ರೆ ಹೆಂಗ್ ಹೋಗ್ಬೇಕ್ರಿ. ಮತ್ ಇದೆಲ್ಲ ಡಸ್ಟ್ಬಿನ್ ಕನ ಹೋಗೋದಲ್ರಿ. ಸುಮ್ಮನೆ ಎದಕ್ ಮಾಡ್ಬೇಕಂತ್ರಿ. ಕಾಳುಗಳು ಕ್ಲೀನ್ ಮಾಡಂಗಿಲ್ಲ. ಇಲ್ಲಿ ನೋಡ್ರಿ ಮೆನುದಾಗ ಟೊಮೆಟೊ ಸಾಂಬಾರ್ ಮೆನ್ಷನ್ ಮಾಡಿಲ್ರಿ. ನಮಗ ವಾರದ 3 ದಿನ ಟೊಮೆಟೊ ಸಾಂಬಾರ್ ಕೊಟ್ಟಾರಿ. ಆಮೇಲೆ ಮಾರ್ನಿಂಗ್ ನು ಕೊಟ್ರು, ಈವ್ನಿಂಗ್ ನು ಸಾಂಬಾರ್ ಕೊಟ್ಟಾರಿ. ಮತ್ತೆ ಸ್ವೀಟ್ ಆಗ್ರಿ ಏನೋ ನುಸಿ ಬಂದಾವ್ರಿ. ಸ್ವೀಟ್ ಮಾಡಿದಾಗ ಇರತ್ತಾವ್ರಿ. ಇಲ್ಲಿ ಚಿಕ್ಕಾಡಾಗಿ ಬಾಳ ದಿನ ಆಯ್ತ್ರಿ. ನಾವ್ ಮೇಡಮ್ ಬಂದ 15 ದಿನ ಆದ್ರಿ. ನಾವ್ ಅವ್ರು ಬಂದ್ ಕೂಡ್ಲೇನ ಹೇಳಿದೇವ್ರಿ. ಬಟ್ ಅವ್ರು ಇನ್ನಾದ್ರೂ ಆಕ್ಷನ್ ತಗೊಂಡಿಲ್ರಿ. ಅದ್ರ ಬಗ್ಗೆ ಏನು ಕೇರು ಮಾಡೋದು. ಮೇಡಮ್ ಇದ್ರಿ ಇವ್ರು ಚೇಂಜ್ ಆಗಿ 15 ದಿನ ಆಯ್ತ್ರಿ. ಮೊದ್ಲು ನಮ್ಗೆ ನೀರ್ ಪ್ರಾಬ್ಲಮ್ ಆಗ್ತಿರ್ಲಿಲ್ರಿ. ಈಗ ನೀರ್ ಪ್ರಾಬ್ಲಮ್ ಆಗೈತ್ರಿ. ನೀರ್ ತರ್ಸಂದ್ರ ದಿನಕ್ಕೆ 1 ಟ್ಯಾಂಕರ್ ನೀರ್ ತರ್ತಾರೆ. 1 ಟ್ಯಾಂಕರ್ ನೀರೆಲ್ಲ ಸೋಲಾರ್ ಹೋಗ್ತೈತ್ರಿ. ಬಿಸಿನೀರ್ ಗಿದ್ದ ಬಂದಿದ್ರಿ. ಬೆಳಗ್ಗೆನೂ ನೀರ್ ಇರಂಗಿಲ್ಲ, ಈವ್ನಿಂಗು ನೀರ್ ಇರಂಗಿಲ್ರಿ. ಮಾರ್ನಿಂಗ್ ಮಾಡಿ ಹೋಗಂಗಿಲ್ಲ ಬಿಡ್ರಿ. ಅಟ್ಲೀಸ್ಟ್ ಈವ್ನಿಂಗ್ ಬಂದ್ ಮಾಡೇವಂದ್ರೆ ಈವ್ನಿಂಗು ತಣ್ಣೀರ್ನ ಇರ್ತಾವ್ರಿ, ಬಿಸಿನೀರ್ ಇರೋದೇ ಇಲ್ರಿ. ಮತ್ ಹಿಂಗ ಆತ ನಮ್ಗೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಕೈತಿಲ್ರಿ. ತಣ್ಣೀರ್ ಮಾಡಿ ಹೋದ್ರಿ. ಈ ಚಳಿಗಾಲದಾಗ ಹೆಂಗ್ ಮಾಡಿ ಹೋಗ್ಬೇಕ್ರಿ. ನಾವು ಮಾರ್ನಿಂಗ್ ಇರಂಗಿಲ್ರಿ, ಅಟ್ಲೀಸ್ಟ್ ಈವ್ನಿಂಗ್ ಇರ್ತೈತೆ. ಈವ್ನಿಂಗು ನೀರು ಇರಂಗಿಲ್ರಿ. ವಾಶ್ರೂಮ್ಗೂ ನೀರ್ ಇರಂಗಿಲ್ರಿ. ವಾಶ್ರೂಮ್ಗೂ ನೀರು ಕೇಳಿದ್ರಿ. 1 ಟ್ಯಾಂಕ್ ಅವ್ರು ಅಂಟಿಗೆ ಕಂಪ್ಲೇಂಟ್ ಮಾಡಿದ್ರಿ. ಮ್ಯಾಮ್ 1 ಟ್ಯಾಂಕರ್ ತರ್ಸಂದಾರ ಅಂತ ಹೇಳ್ತಾರ್ರಿ. 1 ಟ್ಯಾಂಕರ್ ಅದ್ ನೀರ್ ಬಂದಿದ್ದೆಲ್ಲ ಸೋಲಾರ್ ಹೋಗಿದ್ರಿ. ಊಟದೆಲ್ಲ ಕರೆಕ್ಟ್ ಐತಿ. ಊಟದ ಇಲ್ರಿ. ಊಟದ ಮೇನ್ ಪ್ರಾಬ್ಲಮ್ ಆಗತ್ತೈತ್ರಿ.